ಸಂಘಟಿತ ಕಾರ್ಮಿಕರ ಜೊತೆಗೆ 23 ಅಸಂಘಟಿತ ಕಾರ್ಮಿಕರಿಗೆ ಭದ್ರತೆ. ಸಾಮಾಜಿಕ ಆರ್ಥಿಕ ಭದ್ರತೆಗೆ ಕಾರ್ಮಿಕ ಇಲಾಖೆ ನಿರ್ಧಾರ. ಫಲಾನುಭವಿಗಳ ಪಾಲಿಗೆ ವರದಾನವಾಯಿತು ಸಚಿವ ಸಂತೋಷ್ ಲಾಡ್ ಕಾರ್ಯ. ಕಾರ್ಮಿಕರ ಕ್ಷೇಮವೇ ನಮ್ಮ ಧ್ಯೇಯವೆಂದ ಸಚಿವರು. ಶ್ರಮಿಕ ಬಂಧು ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಸಚಿವರಾಗಿ ಸಾಕಷ್ಟು ಜನಪರ ಕಾರ್ಯವನ್ನ ಮಾಡಿದ್ದಾರೆ. ಇಲಾಖೆಯ ಅಭಿವೃದ್ಧಿ ಜೊತೆಗೆ ಕಾರ್ಮಿಕರ ಅಭಿವೃದ್ಧಿಗೂ ಸಾಕಷ್ಟು ಒಲವನ್ನ ತೋರಿರುವ ಜನನಾಯಕರಾಗಿ ಜನಜನಿತರಾಗಿದ್ದಾರೆ. ಸಂಘಟಿತ ವಲಯದ ಜೊತೆಗೆ 23 ಅಸಂಘಟಿತ ವಲಯದ ಕಾರ್ಮಿಕರ ಸಾಮಾಜಿಕ ಭದ್ರತೆಯ ಜೊತೆಗೆ ಆರ್ಥಿಕ ವ್ಯವಸ್ಥೆ ಸುಧಾರಿಸುವ ಮಹತ್ವದ ಕನಸನ್ನ ಕಂಡಿರುವ ಸಚಿವ ಸಂತೋಷ್ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದಾರೆ. ಹಮಾಲರು, ಚಿಂದಿ ಆಯುವವರು, ಮನೆಗೆಲಸದವರು, ಟೇಲರ್, ಅಗಸರು, ಕ್ಷೌರಿಕರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಬಟ್ಟಿ ಕಾರ್ಮಿಕರು, ನೇಕಾರರು, ಪತ್ರಿಕಾ ವಿತರಕ ಕಾರ್ಮಿಕರು, ಅಸಂಘಟಿತ ವಿಕಲಚೇತನ ಕಾರ್ಮಿಕರು, ಅಲೆಮಾರಿ ಪಂಗಡದ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಕಲ್ಯಾಣ ಮಂಟಪ, ಸಭಾಭವನ ಟೆಂಟ್ ಕೆಲಸ ನಿರ್ವಹಿಸುವ ಪೆಂಡಾಲ್ ಕಾರ್ಮಿಕರು, ಸ್ವತಂತ್ರ ಲೇಖನ ಬರಹಗಾರರು, ಫೋಟೋಗ್ರಾಫರ್ಗಳು, ಹೋಟೆಲ್ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು, ಗಿಗ್ ಕಾರ್ಮಿಕರು, ಖಾಸಗಿ ವಾಣಿಜ್ಯ ಸಾರಿಗೆ ವಲಯ ಹೀಗೆ 23 ಅಸಂಘಟಿತ ಕಾರ್ಮಿಕರ ಅಭಿವೃದ್ಧಿಗೆ ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಕಲ್ಯಾಣ ಮಾಡ್ತಾ ಇರೋದು ನಿಜಕ್ಕೂ ವಿಶೇಷವಾಗಿದೆ. ಕಾರ್ಮಿಕ ಸಚಿವರ ಕಾರ್ಯದ ಬಗ್ಗೆ ಕಾರ್ಮಿಕರು ಏನಂತಾರೆ ನೋಡಿ. ಸಂತೋಷ್ ಲಾಡ್ ಅವರು ಇಷ್ಟು ದಿವಸ ಕಾರ್ಮಿಕರ ಸಚಿವರಿದ್ರಲ್ಲ, ಒಮ್ಮೆನೂ ಇತ್ತ ಕಾರ್ಮಿಕರಿಗೆ ಯಾರೂ ಮಾತಾಡ್ಸಿದ್ದಿಲ್ಲ. ಇವರು ಎಲ್ಲ ಜಿಲ್ಲಾದಾಗ ಅಲ್ಲಿ ನಮ್ಮ ಧಾರವಾಡ ಜಿಲ್ಲಾದಾಗ ಅಲ್ಲಿ ಬಂದು ಯಾವ ಇಷ್ಟು ದಿವಸ ಹಳೆಯ ಅದ ತೊಗೊಳತ್ತಿದ್ದೆ ಅವರು ಸುಮ್ಮನೆ ಲೇಬರ್ ಕಾರ್ಡ್ ಇಲ್ಲ ಅಂತ ಅನ್ನಶ್ರೀ ತೊಗೊಳತ್ತಿದ್ರಲ್ಲ ಅಂಥವು ಕ್ಯಾನ್ಸಲ್ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಒಂದು ಆಮೇಲೆ ಈಗಿನ ಮಿಸ್ತ್ರಿಗಳಿಗೆಲ್ಲ ಏನು ದುಡಿಯತ್ತಾರಲ್ಲ ಅವ್ರಿಗೆ ಬೆನಿಫಿಟ್ ಸಿಗತ್ತೈತ್ರಿ ಈಗ. ಆ ಕೆಲಸ ಸಂತೋಷ್ ಲಾಡ್ ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ಆರೋಗ್ಯದ ಸಂಬಂಧ, ಆಮೇಲೆ ಮುಂದೆ ಪಿಂಚಣಿ ಸಂಬಂಧ ಇನ್ನು ಭಾಳ ಅಂದ್ರೆ ಒಂದು 10-12 ವರ್ಷ ದುಡ್ದೇವೆ. ನಮಗೆ 43 ವಯಸ್ಸಿಗೆ ನಮ್ಗೆ ಇನ್ನೊಂದು 10 ವರ್ಷ ದುಡ್ದೇವೆ. ಮುಂದೆ ನಮ್ಗೆ ಪಿಂಚಣಿ ಆದ್ರೆ ಸಂತೋಷ್ ಲಾಡ್ ಅವ್ರ ಮನೆ ಒಳಗೆ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೇವೆ ಅಂತೇಳಿ ನಾ ಹೇಳಕ್ಕೆ ಭಾವಿಸುತ್ತೇನೆ. ಅದು ಯಾಕಂದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ದಂಧೆಗ ವರ್ಕರ್ಸ್ ಅದು ನಮ್ದು ಬಿಲ್ಡಿಂಗ್ ವರ್ಕರ್ಸ್ದಾಗ ನಾನು 10,000 ರೂಪಾಯಿಗೆ ನಾ ಕೆಲಸ ಮಾಡ್ತೇನೆ ಅಂದ್ರೆ 7,000-6,000 ರೂಪಾಯಿಗೆ ಮಾಡೋರು ಅದಾರ. ಅಂಥವ್ರಿಗೆ ಇಂಥವೆಲ್ಲ ಆರೋಗ್ಯದ್ದು ಆಯ್ತು, ಇವೆಲ್ಲ ಹಾಸ್ಪಿಟಲ್ದು ಆಯ್ತು, ಇಂಥವೆಲ್ಲ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ ಸರ್. ಮಾಡಿದ್ರೆ ಭಾಳ ಸಂತೋಷ್ ಲಾಡ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ನಮ್ಮ ಮಿಸ್ತ್ರಿ ತರಪಿಂದ ಹೇಳ್ತೇವೆ ನಾವು. 10 ಹಲವಾರು ಯೋಜನೆಯ ಮೂಲಕ ಜನಮಾನಸದಲ್ಲಿ ಹೆಸರು ಮಾಡಿರುವ ಸಚಿವ ಸಂತೋಷ್ ಲಾಡ್ ದುಡಿಯುವ ಶ್ರಮಿಕರು ಹಾಗೂ ಅವರ ಕುಟುಂಬಗಳು ಸುಸ್ಥಿರ ಅಭಿವೃದ್ಧಿ ಆಗಬೇಕು, ನೆಮ್ಮದಿ ಜೀವನ ನಡೆಸಬೇಕು ಅನ್ನುವಂತಹ ಸದುದ್ದೇಶದಿಂದ ಹಲವಾರು ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ. ಅದೆಷ್ಟೋ ಕುಟುಂಬಗಳು ಇಂದಿಗೂ ಕಾರ್ಮಿಕ ಇಲಾಖೆಯ ಸಹಾಯ ಹಸ್ತದಲ್ಲಿಯೇ ಬದುಕನ್ನ ಕಟ್ಟಿಕೊಂಡು ಉಪಜೀವನ ನಡೆಸ್ತಾ ಇರೋದು ವಿಶೇಷವಾಗಿದೆ. ಈ ಬಗ್ಗೆ ಕಾರ್ಮಿಕರು ಸಚಿವರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್, ನಮ್ಮ ಶಾಸಕರು ಆಗಿದ್ಮೇಲೆ ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ಸರ್. ನಮ್ಮ ಕಾರ್ಮಿಕರ ವರ್ಗದವರು ಭಾಳ ಅವ್ರು ಹೆಲ್ಪ್ ಮಾಡ್ಯಾರ. ನಮ್ಮೆಲ್ಲ ಕಿಟ್ಟೆಲ್ಲ ಕೊಟ್ಟಿದ್ದಾರೆ. ನಮ್ಮ ಶಾಲೆ ಹುಡುಗರಿಗೂ ಓದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಇದನ್ನು ಕೊಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಏನಂತಂದ್ರೆ ತಮಗೂ ಕೂಡ ಪೆನ್ಷನ್ ವ್ಯವಸ್ಥೆ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ ಸರ್. ಮಾಡಿದ್ರಂತೂ ಬೆಸ್ಟ್ ಆಗ್ತದೆ ಸರ್. ಮಾಡ್ತಾರೆ ಸರ್. ನಮ್ಮ ಸರ್ ಮಾಡೇ ಮಾಡ್ತಾರೆ ಸರ್. ಸಂತೋಷ್ ಸರ್ ಮಾಡೇ ಮಾಡ್ತಾರೆ ಸರ್. ಅಷ್ಟು ಗ್ಯಾರಂಟಿ ಇದೆ ನಮಗೆ ಸರ್. ಅವ್ರ ಮೇಲೆ ಅಷ್ಟು ಭರವಸೆ ಇದೆ ಸರ್. ಸರ್ ಒಳ್ಳೆ ಕೆಲಸಗಾರ ಸರ್. ಇನ್ನೊಂದ್ಸಲ ಅವ್ರು ಆರ್ಚ್ ಬರ್ಬೇಕು ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಒಟ್ನಲ್ಲಿ ಸಂಘಟಿತ, ಅಸಂಘಟಿತ ಹಾಗೂ ನೋಂದಾಯಿತ ಕಾರ್ಮಿಕರ ಕಲ್ಯಾಣಕ್ಕೆ ಹೊಸ ಪರ್ವವನ್ನ ಸಚಿವ ಸಂತೋಷ್ ಲಾಡ್ ಆರಂಭಿಸಿದ್ದಾರೆ. ಅಭಿವೃದ್ಧಿ ಕಾರ್ಯದಲ್ಲಿಯೇ ದಾಖಲೆ ಮಾಡಲು ಹೊರಟಿರುವ ಸಚಿವರು ರಾಜ್ಯದ ಯಾವುದೇ ಕಾರ್ಮಿಕರು ಕೂಡ ಸೌಲಭ್ಯದಿಂದ ವಂಚಿತರಾಗಬಾರದು ಅನ್ನುವಂತಹ ಮಹತ್ವದ ಕನಸನ್ನ ಕಟ್ಟಿಕೊಂಡಿದ್ದು, ಅಭಿವೃದ್ಧಿ ಕನಸುಗಾರನಿಗೆ ಬಿಗ್ ಸಲ್ಯೂಟ್.